ಬಂದಾರ ನಿನ್ನ ಗೆಳತರೆಲ್ಲರೂ ಕೂಡ್ಯಾರ. ಊರು ಮಂದಿ ಕಳಸಕ್ಕ ಬಂದಾರ ನಿನ್ನ ಗೆಳತರೆಲ್ಲರೂ ಸೇರ್ಯಾರ. ಹೋಗಿ ಬಾಬಾಲಿ ಅಂತಾರ, ಹೋಗಿ ಬಾಬಾಲಿ ಅಂತಾರ, ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳತಾರ. ಮರಿಬೇಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ತಾಳಿ ನಿನಗ ಕಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿ ನಿನಗ ಕಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿಕೊಂಡು ಬಾಳಂತ ಹೇಳ್ಯಾರ, ಗಂಡನೇ ನಿನಗೆ ದೇವರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನಿನಗಾಗಿ ತಂದೇನಿ ಬಂಗಾರ, ನಿನ್ನ ಮಗುವಿಗೆ ತಂದೇನಿ ಉಂಗೂರ. ನಿನಗಾಗಿ ತಂದೇನಿ ಬಂಗಾರ, ನಿನ್ನ ಮಗುವಿಗೆ ತಂದೇನಿ ಉಂಗೂರ. ಮಗುವಿಗೆ ತಂದೇನಿ ಉಂಗೂರ. ಮರಿಬೇಡ ತಂಗಿ ಹಾಲುಂಡ ತವರ, ಮರಿಬೇಡ ತಂಗಿ ನಿನ್ನ ತವರೂರ. ಹೋಗಾಗ ಹಾಕ್ಬ್ಯಾಡ ಕಣ್ಣೀರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಎಲ್ಲ ಚಿತ್ರಣಗಳು ಜನಪದ ಅಂದ್ರೆ ಹೆಂಗಂದ್ರೆ, ಈ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿ ಮೊಸರ ಹಿಂಡಿ ಬೆರಿತಾಂಗ, ಹುಳುವಾನದೊಳಗ ಬೆಳ್ಳುಳ್ಳಿ ಬೆರಿತಾಂಗ, ನಮ್ಮ ನಿಮ್ಮ ಪ್ರೀತಿ ಇರಬೇಕಂತ. ಅಂತ ಅಷ್ಟು ಶುದ್ಧವಾದಂತ ಜನಪದ ಅದು. ತಂಗಳ ರೊಟ್ಟ್ಯಾಗ ಎಳಿಯ ಪುಂಡಿಯ ಪಲ್ಲೆ, ಅದ್ರಾಗ ಗಾಣ ಆಡಿಸಿದೆಣ್ಣೆ, ನಡು ನಡುವ ಎಳಿ ಸೌತಿಕಾಯಿ ಕಡದಂಗ, ನಮ್ಮ ನಿಮ್ಮ ಪ್ರೀತಿ ಇರ್ಬೇಕಂತ. ಆದ್ಮೇಲೆ ಈ ಜನಪದ ಬಗ್ಗೆ ಎಷ್ಟು ಹೇಳಿದ್ರು, ಯಾಕಂದ್ರ ಹಿಂದಕ್ ಹಾಡ ಹಾಡ್ತಿರು, ಬೀಸುಕಲ್ ಇರ್ತಿದ್ದು ಹೆಣ್ಮಕ್ಳೆಲ್ಲ. ಹಂಗ ಗಿರಣಿಗೆ ಹೋಗಿ ಮಷಿನ್ಗೆ ಹಾಕೊಂಡು ಬರೋ ಸಿಸ್ಟಮ್ಗಳು ಇರ್ಲಿಲ್ಲ ಅವಾಗ, ಅಷ್ಟು ಪ್ರಗತಿ ಹೊಂದಿರಲಿಲ್ಲ. ಹಳ್ಳಿಯಾಗೆಲ್ಲ ಹೆಣ್ಮಕ್ಳು ಬೀಸ್ತಿದ್ದು. ಅವಾಗ ಹೇಳ್ತಿರತ್ತ ಏನು, ಆದಾವ ನಮ್ಮ ಜೋಳ ಉಳುದಾವ ನಮ್ಮ ಹಾಡ, ಆಗ್ಯಾವ ನಮ್ಮ ಜೋಳ ಉಳುದಾವ ನಮ್ಮ ಹಾಡ, ಈಗ ತಗೋರೆವ ಸಾಕು ನಿಮ್ಮ ಕಲ್ಲ, ಬೆರಳಿನ ಉಂಗುರ ಸೌದಾವ ಅಂತ ಹೇಳ್ತಾರೆ. ಬೆರಳಿನ ಉಂಗುರ ಸಮೇತನ ಬೀಸ್ತಿರಂತ. ಅದಕ್ಕಾಗಿ ಅವ್ರು ಅಷ್ಟು ಗಟ್ಟಿ ಮುಟ್ಟಿರ್ತಿದ್ರು. 100 ವರ್ಷ ಬದುಕ್ತಿದ್ರು, 10 ಮಕ್ಕಳು ಹಡಿತಿದ್ರು. ಯಾವ ಸಿಜರಿನ್ ಗಿಜರಿನ್ ಯಾವ ಏನು ಇರ್ಲಿಲ್ಲ ಅವಾಗ. ಯಾಕಂದ್ರೆ ಈಗ ನೋಡಿ ಚಕ್ಕಿ, ರಾಮದೇವ್ ಬಾಬಾ ಚಕ್ಕಿ ಆಸನ ಮಾಡಿಸ್ತಾರೆ ಗೊತ್ತಾ, ಹಿಂಗ್ ರೌಂಡ್ ಆಗಿ ತಿರುಗೋದು. ಇದು ಕನ್ಸೆಪ್ಟ್ ಎಲ್ಲಿತ್ತು, ನಮ್ ಹಿರಿಯರಲ್ಲಿತ್ತು. ಎಲ್ಲಿ ಜಾನಪದ ಬೀಸುಕಲ್ ಬೀಸುದ್ರಿಂದ ಅದೇ ಈಗ ಯೋಗದಾಗ ಬಂದಾರ. ಯಾಕಂದ್ರೆ ನಾರ್ಮಲ್ ನೀವು ಡೆಲಿವರಿ ಆಗ್ಬೇಕಂದ್ರೆ ಹೆಣ್ಮಕ್ಳು ಇದು ಮಾಡ್ರಿ ಎಕ್ಸರ್ಸೈಸ್ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅಂತ ಒಂದ್ ನೆಟ್ಮೇಲೆ ಆದ್ಮೇಲೆ ಇವತ್ತ ಒಳ್ಳೆ ಶುಭ ದಿನ. ತಾವೆಲ್ಲರೂ ಸೇರಿ ನಮ್ಮ ಸಂಸ್ಕಾರ ಉಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ.